ಹಾಯ್, ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಜನ ಹೇಳ್ಕೊಳಕ್ಕೆ ಮುಜುಗರ ಪಟ್ಕೊಳ್ಳೋ ಒಂದು ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳೋಣ. ದಟ್ ಈಸ್ ಮಲಬದ್ಧತೆ. ಯಾಕಾಗುತ್ತೆ ಮಲಬದ್ಧತೆ, ಯಾರಲ್ಲಿ ಜಾಸ್ತಿ ಆಗುತ್ತೆ, ಜೊತೆಗೆ ಕಾನ್ಸ್ಟಿಪೇಷನ್ಗೆ ಬೆಸ್ಟ್ 4 ಸೊಲ್ಯೂಷನ್ಸ್ ಕೂಡ ಹೇಳ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಮಲಬದ್ಧತೆ ಅಂದ್ರೆ ಮಲವಿಸರ್ಜನೆ ಮಾಡೋದಿಕ್ಕೆ ಕಷ್ಟ ಆಗೋದು. ನಮ್ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಬಾವೆಲ್ ಮೂವ್ಮೆಂಟ್ ಕೂಡ ಸರಿಯಾಗಿ ಆಗೋದಿಲ್ಲ. ವಾರದಲ್ಲಿ 3 ಸಲಿಗಿನ್ನ ಕಡಿಮೆ ಸಲ ಮೋಷನ್ ಆಗೋದು, ಮೋಷನ್ ಪಾಸ್ ಮಾಡೋಕೆ ಕಷ್ಟ ಆಗೋದು, ಸ್ಟೂಲ್ ಹಾರ್ಡ್ ಅಥವಾ ಡ್ರೈ ಅನ್ಸೋದು, ಮೋಷನ್ ಮಾಡಿದ ಮೇಲೂ ಕಂಪ್ಲೀಟ್ ಆಗಿಲ್ಲ ಅನ್ನೋ ತರ ಫೀಲಿಂಗ್ ಇರೋದು ಕಾನ್ಸ್ಟಿಪೇಷನ್ ನ ಲಕ್ಷಣಗಳಿವೆಲ್ಲ. ಇದಕ್ಕೆ ಮೇನ್ ಕಾರಣ ನಮ್ಮ ಲೈಫ್ ಸ್ಟೈಲ್. 4 ನಿಮಿಷ ಇರೋ ಊಟ ಮಾಡಿಲ್ಲ, ಸರಿಯಾಗಿ ನೀರು ಕುಡಿಯಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಇದೆಲ್ಲ ಮಲಬದ್ಧತೆಗೆ ಕಾರಣ. ಜೊತೆಗೆ ಬಾವೆಲ್ ಮೂವ್ಮೆಂಟ್ ಅರ್ಜ್ನ ಇಗ್ನೋರ್ ಮಾಡೋದು, ಮತ್ತೆ ಸಮ್ ಮೆಡಿಕಲ್ ಕಂಡೀಷನ್ಸ್ ಲೈಕ್ ಡಯಾಬಿಟೀಸ್, IBS ನಿಂದಾನು ಕೂಡ ಕಾನ್ಸ್ಟಿಪೇಷನ್ ಕಾಡಬಹುದು. ಇನ್ನು ವಯಸ್ಸಾದವರಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ. ಅದು ಬಿಟ್ರೆ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಅಥವಾ ಹಾರ್ಮೋನಲ್ ಚೇಂಜಸ್ ಇದ್ದಾಗ ಮಲಬದ್ಧತೆ ಆಗ್ಬೋದು. ಈಗ ಈ ಕಾನ್ಸ್ಟಿಪೇಷನ್ ತಡೆಯೋದಕ್ಕೆ 4 ಬೆಸ್ಟ್ ಸೊಲ್ಯೂಷನ್ಸ್ ಏನು ಅಂತ ನೋಡೋಣ. ಮೊದಲನೇದು ನಾರಿನಂಶ. ಕಾನ್ಸ್ಟಿಪೇಷನ್ ತಡೆಯೋಕೆ ನಾರಿನಂಶ ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ 2 ತರ ಇದೆ. ನೀರಲ್ಲಿ ಕರಗೋದು, ಕರಗದೆ ಇರೋ ನಾರಿನಂಶ, ಸಾಲ್ಯುಬಲ್ ಅಂಡ್ ಇನ್ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೀವಿ. ಮಲಬದ್ಧತೆಗೆ ನೀರಲ್ಲಿ ಕರಗೋ ಫೈಬರ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನೀರನ್ನ ಅಬ್ಸಾರ್ಬ್ ಮಾಡಿಕೊಂಡು ನಮ್ ಡೈಜೆಸ್ಟಿವ್ ಟ್ರ್ಯಾಕ್ ಅಲ್ಲಿ ಜೆಲ್ ತರ ಒಂದು ಸಬ್ಸ್ಟೆನ್ಸ್ ನ ಫಾರ್ಮ್ ಮಾಡುತ್ತೆ. ಇದು ಸ್ಟೂಲ್ಸ್ ನ ಸಾಫ್ಟ್ ಮಾಡಿ ಸರಾಗವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ತರಕಾರಿಗಳನ್ನ, ಹಣ್ಣುಗಳನ್ನ ತಿನ್ಬೇಕು. ಅಡಿಗೆಗೆ ಜಾಸ್ತಿ ತರಕಾರಿ ಬಳಸೋದು, ಅದನ್ನ ಬೇಯಿಸ್ಕೊಂಡು ತಿನ್ನೋದು, ಮತ್ತೆ ಸೇಬು, ಸಿಟ್ರಸ್ ಫ್ರೂಟ್ಸ್, ಸ್ವೀಟ್ ಪೊಟ್ಯಾಟೊ, ಶಿಯಾ ಸೀಡ್ಸ್, ಹೀಗೆ ಇದನ್ನೆಲ್ಲ ನಿಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಟ್ ಲೀಸ್ಟ್ ಅಂದ್ರೂ 25% ಅಷ್ಟಾದ್ರೂ ಡೈಲಿ ಫೈಬರ್ ಇಂಟೇಕ್ ಮಾಡಬೇಕು. ಇನ್ನು ಇನ್ಸಾಲ್ಯುಬಲ್ ಫೈಬರ್ ಅಂದ್ರೆ ಧಾನ್ಯಗಳು, ಬ್ರೌನ್ ರೈಸ್, ಕೆಲವೊಂದು ತರಕಾರಿಗಳು ಲೈಕ್ ಆಲೂಗೆಡ್ಡೆ, ಗ್ರೀನ್ ಬೀನ್ಸ್, ಮತ್ತೆ ಫ್ಲಾಕ್ ಸೀಡ್ಸ್ ಇಂಥ ತಗೊಂಡಾಗ ಇದು ಸ್ಟೂಲ್ ಬಲ್ಕ್ ನ ಜಾಸ್ತಿ ಮಾಡಿ ದೊಡ್ಡ ಕರಳಿಂದ ಸ್ಪೀಡ್ ಆಗಿ ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇದು ನೀರಲ್ಲಿ ಕರಗದೆ ಇರೋದ್ರಿಂದ ಇದನ್ನ ತಗೊಂಡಾಗ ಇನ್ನೊಂದು ಪದಾರ್ಥನ ಸರಿಯಾಗಿ ತಗೊಳ್ಬೇಕು. ಅದೇ ಸೆಕೆಂಡ್ ಬೆಸ್ಟ್ ಸೊಲ್ಯೂಷನ್ ಯಾವುದು ಅಂದ್ರೆ ನೀರು. ನೀರು ಡೈಜೆಷನ್ಗೆ ತುಂಬಾ ಮುಖ್ಯ. ನಮ್ಮ ದೇಹದಲ್ಲಿ ನಾರಿನಾಂಶ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ನೀರಿನ ಅಂಶ ಬೇಕು. ಅದು ನೀರಲ್ಲಿ ಕರಗೋದಿರ್ಲಿ, ಕರಗದೆ ಇರೋ ಫೈಬರ್ ಇರ್ಲಿ, ನಾವು ನೀರ್ ಚೆನ್ನಾಗಿ ಕುಡಿದ್ರೇನೆ ವರ್ಕ್ ಮಾಡೋದು. ಇನ್ಫ್ಯಾಕ್ಟ್ ನಮ್ ದೇಹ 60% ನೀರಿಂದಾನೇ ಕೂಡಿರೋದ್ರಿಂದ ದೇಹದ ಮುಖ್ಯವಾದ ಫಂಕ್ಷನ್ಗೆ ನೀರು ಬೇಕೇ ಬೇಕು. ನೀರು ಡೈಜೆಷನ್ ನ ಪ್ರಚೋದಿಸುತ್ತೆ. ನಮ್ ದೇಹ ಹೈಡ್ರೇಟ್ ಆಗಿದ್ರೆ ಮೋಷನ್ ಸರಿಯಾಗಿ ಪಾಸ್ ಆಗುತ್ತೆ. ಸೊ ಚೆನ್ನಾಗಿ ನೀರು ಕುಡೀರಿ. ಅಟ್ ಲೀಸ್ಟ್ ಡೈಲಿ 8 ಲೋಟನಾದ್ರೂ ನೀರು ಕುಡೀರಿ. ಅಂಡ್ ನಮ್ಮ ನೆಕ್ಸ್ಟ್ ಸೊಲ್ಯೂಷನ್ ನೋಡೋಣ. ಆರೋಗ್ಯಕರ ಕೊಬ್ಬು. ನಮ್ಗೆ ನೀರ್ ಎಷ್ಟು ಮುಖ್ಯನೋ ಹೆಲ್ದಿ ಫ್ಯಾಟ್ ಕೂಡ ಅಷ್ಟೇ ಮುಖ್ಯ. ಆರೋಗ್ಯಕರ ಕೊಬ್ಬು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಲ್ಯೂಬ್ರಿಕೇಟ್ ಮಾಡುತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕಾಂಟ್ರಾಕ್ಷನ್ಸ್ ನ ಇಂಪ್ರೂವ್ ಮಾಡುತ್ತೆ. ಇದರಿಂದ ಮೋಷನ್ ಸ್ಮೂತ್ ಆಗಿ ಪಾಸ್ ಆಗುತ್ತೆ. ಹಾಗಾಗಿ ನಟ್ಸ್ ತಿನ್ನೋದು ಅಂದ್ರೆ ಬಾದಾಮಿ, ಆಲ್ಮಂಡ್, ಬಟರ್ ಫ್ರೂಟ್, ಕಡಲೆಕಾಯಿ ಬೀಜ, ಕೊಬ್ಬರಿ ಎಣ್ಣೆನ ಅಡಿಗೆಲಿ ಬಳಸಿದ್ರು ಹೆಲ್ಪ್ ಆಗುತ್ತೆ. ಜೊತೆಗೆ ಊಟ ಮಾಡುವಾಗ ತುಪ್ಪ ಬಳಸಿ, ಅಥವಾ ಒಳ್ಳೆ ತುಪ್ಪನ ನೇರವಾಗಿ ಡೈರೆಕ್ಟ್ ಆಗಿ ತಿನ್ನೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ತಡಿಬಹುದು. ಇದು ನಮ್ಮ ಊಟ ಹೋಗೋ ದಾರಿನ ಸ್ಮೂತ್ ಆಗಿ ಮಾಡುತ್ತೆ. ಗಟ್ ಹೆಲ್ತ್ ನು ಕೂಡ ಇಂಪ್ರೂವ್ ಮಾಡುತ್ತೆ. ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯಾವುದು ಅಂದ್ರೆ 4ನೇದು ಪ್ರೋಬಯೋಟಿಕ್ಸ್ ಅಂಡ್ ಪ್ರಿಬಯೋಟಿಕ್ಸ್. ಫೈಬರ್ ತಿಂದ್ವಿ, ಅದು ಸರಿಯಾಗಿ ಕೆಲಸ ಮಾಡಕ್ಕೆ ನೀರು ಕೂಡ ಕೊಟ್ವಿ. ಬಟ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಫೈಬರ್ ಫುಡ್ ಕಾಂಪೊನೆಂಟ್ಸ್ ಬ್ರೇಕ್ ಡೌನ್ ಮಾಡಕ್ಕೆ ಇನ್ನೊಂದು ಮುಖ್ಯವಾದ ಅಂಶ ಅಲ್ಲಿರ್ಲೇಬೇಕು. ಅದೇ ಗುಡ್ ಬ್ಯಾಕ್ಟೀರಿಯಾ ಅಂದ್ರೆ ಪ್ರೋಬಯೋಟಿಕ್ಸ್. ನಮ್ ಕರಳಲ್ಲಿ ಎಷ್ಟು ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೋ ಅಷ್ಟೇ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಬಾವೆಲ್ ಮೂವ್ಮೆಂಟ್ ಕೂಡ ಚೆನ್ನಾಗುತ್ತೆ. ಪ್ರೋಬಯೋಟಿಕ್ಸ್ ಫೈಬರ್ ನ ಬ್ರೇಕ್ ಡೌನ್ ಮಾಡೋದು ಅಲ್ಲದೆ ಅನ್ಡೈಜೆಸ್ಟೆಡ್ ಕಾರ್ಬೋಹೈಡ್ರೇಟ್ಸ್ ನ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದರಿಂದ ಬಾವೆಲ್ ಮೂವ್ಮೆಂಟ್ ಸರಿಯಾಗುತ್ತೆ. ಸೊ ಈ ತರ ಗುಡ್ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾ ಇರೋ ಪ್ರೋಬಯೋಟಿಕ್ಸ್ ಫುಡ್ಸ್ ಅಂದ್ರೆ ಮೊಸರು, ಅಂಡ್ ಒಳ್ಳೆ ಬ್ಯಾಕ್ಟೀರಿಯಾಗೆ ಫುಡ್ ತರ ಕೆಲಸ ಮಾಡೋ ಪ್ರಿಬಯೋಟಿಕ್ ಫುಡ್, ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಇದನ್ನೆಲ್ಲ ನಿಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡೋಕೆ ಈ 4 ಆಹಾರ ವಿಧಾನನ ಫಾಲೋ ಮಾಡಿ. ಪದೇ ಪದೇ ಕಾನ್ಸ್ಟಿಪೇಷನ್ ಆಗ್ತಿದ್ರೆ, ತುಂಬಾ ದಿನದಿಂದ ಕಾಡ್ತಿದ್ರೆ ಮುಜುಗರ ಪಟ್ಕೊಳ್ದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ವಿಚಾರಕ್ಕಾಗಿ ಫಾಲೋ ಮಾಡಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.